ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ರೆಸಿಪಿ 2 ಟೈಪ್ಸ್ ಆಫ್ ರೈಸ್, ಅನ್ನನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಬ್ಯಾಚುಲರ್ಸ್ ಇರ್ತಾರಲ್ವ ಅವರಿಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. 2 ಟೈಪ್ಸ್ ಅಂದರೆ ಒಂದು ಕುಕ್ಕರಲ್ಲಿಟ್ಟು ಮತ್ತು ಹೊರಗಡೆ ಬಸ್ತು ಮಾಡುವಂಥ ಅನ್ನನ ಹೇಳ್ಕೊಡ್ತಾ ಇದ್ದೀನಿ. ಅನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈಗ ಮಾಡುವ ವಿಧಾನ ನೋಡಿ. ನಾನಿಲ್ಲಿ ಒಂದು ಪಾತ್ರೆಗೆ 2.5 ಗ್ಲಾಸಷ್ಟು ಅಕ್ಕಿನ ತಗೊಂಡು ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಕಡೆ 1 ಗ್ಲಾಸಷ್ಟು ಅಕ್ಕಿನ ತಗೊಂಡು ತೊಳೆದು ಇಟ್ಟಿದ್ದೀನಿ. ಇದಕ್ಕೆ 2.5 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಯಾರಾದರೂ ಬ್ಯಾಚುಲರ್ಸ್ ಇರ್ತಾರಲ್ವ ಅವರಿಗೆ ಅಡುಗೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಸೊ ಹಾಗಾಗಿ ಅನ್ನ ಮಾಡಿಕೊಂಡ್ರೆ ಏನಾದರೂ ತಂದ್ಕೊಂಡು ತಿನ್ಬೋದು. ಸೊ ಅವರಿಗೋಸ್ಕರ ನಾವೊಂದು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ 2 ಗ್ಲಾಸ್ ಆಯಿತು. ಈಗ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತಾ ಇದ್ದೀನಿ. ಟೋಟಲ್ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸಷ್ಟು ನೀರನ್ನು ಹಾಕಿದರೆ ಅನ್ನ ಕರೆಕ್ಟಾಗಿ ಬರುತ್ತೆ. ತುಂಬ ಉದುರು ಆಗೋದಿಲ್ಲ, ತುಂಬ ಮೆತ್ತಗೂ ಆಗೋದಿಲ್ಲ. ಈಗ ಇದನ್ನು ಗ್ಯಾಸ್ನ ಆನ್ ಮಾಡಿ ಬೇಯೋದಕ್ಕೆ ಇಡೋಣ. ನೋಡಿ ನಾನೀಗ ಹೊರಗಡೆ ಇಡುವಂಥ ಅಂದರೆ ಬಸ್ತು ಮಾಡುವಂತಹ ಅನ್ನನ ಇಟ್ಟಿದ್ದೀನಿ. ಮತ್ತೊಂದು ಕಡೆ ಒಂದು ಕುಕ್ಕರಲ್ಲಿ ನೀರನ್ನು ಹಾಕಿಬಿಟ್ಟು ಅದರಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಬೋದು. ಯಾಕಂದರೆ ಬ್ಲಾಕ್ ಅಂದರೆ ಕರ್ಗಾಗೋದಿಲ್ಲ ಕುಕ್ಕರು. ಈಗ ಅಕ್ಕಿ ಹಾಕಿರುವಂಥ ಬೊಗಣಿನ ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಅನ್ನ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನಾವು ನಮ್ಮ ಮನೇಲಿ ಹೊರಗಡೆ ಬಸ್ತು ಮಾಡ್ತೀವಿ. ಸೊ ನಿಮಗೆ ಈಸಿ ಆಗಲಿ ಅಂತ 2 ಥರದ ಅನ್ನನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ನಾನೀಗ ಇದು ಅನ್ನ ರೆಡಿಯಾಗಿದೆ. ಗಂಜಿನ ಬಸಿತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಮೆಥಡ್ ಇಷ್ಟ ಆಗುತ್ತೋ ಆ ಥರ ನೀವು ಕೂಡ ಫಾಲೋ ಮಾಡ್ಬೋದು. ಒಂದು ಏನಪ್ಪ ಅಂಶ ಅಂದರೆ ಹೊರಗಡೆ ಬಸ್ತು ಮಾಡೋದ್ರಿಂದ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಮನೇಲಿ ನಾವು ಅನ್ನನ ಬಸ್ತು ಮಾಡ್ತೀವಿ. ಈ ಒಂದು ಅಂಶನ ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ ಅನ್ನ ನೀಟಾಗಿ ಗಂಜಿ ಬಸಿತಾ ಇದ್ದೀನಿ. ಅನ್ನ ಕ್ಲಿಯರಾಗಿ ನೀಟಾಗಿ ಬರುತ್ತೆ. ಮತ್ತು ಈ ಗಂಜಿನ ಮೊದಲು ಎಲ್ಲರೂ ಉಪ್ಪನ್ನು ಹಾಕ್ಕೊಂಡು ಈ ಗಂಜಿನ ಕುಡಿತಾ ಇದ್ದರು. ಬಟ್ ಇವಾಗ ಎಲ್ಲ ಕೆಮಿಕಲ್ಸ್ ಬಂದುಬಿಟ್ಟಿದೆ. ಯಾವುದೇ ಒಂದು ಬೆಳೆ ಬೆಳೆದ್ರೂ ಕೂಡ ಅದಕ್ಕೆ ಕೆಮಿಕಲ್ಸ್ ಹಾಕ್ತಾರೆ. ಸೊ ಹಾಗಾಗಿ ಈಗ ಇದನ್ನು ಯಾರೂ ಕುಡಿಯೋದಿಲ್ಲ. ಸೊ ಇದನ್ನು ಚೆಲ್ಬೋದು. ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಅನ್ನ ಬಸ್ತು ಮಾಡೋದ್ರಿಂದ ಬೆಸ್ಟ್ ಅಂತ ಹೇಳ್ತಾರೆ. ನೋಡಿ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ. ಈಗ ಇದನ್ನು ಅಳ್ಳೋದಕ್ಕೆ ಬಿಟ್ಟಿದ್ದೀನಿ. ಅಳ್ಳೋದಕ್ಕೆ ಅಂತ ಅಂದರೆ ಸ್ವಲ್ಪ ನೀರಿನಂಶ ಏನಾದರೂ ಇದ್ದರೆ ಅದು ಕೂಡ ಡ್ರೈ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅಳ್ಳೋದಕ್ಕೆ ಬಿಡೋದು ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಅಂತ ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಒಂದು ತರಹದ ಅನ್ನ ರೆಡಿ ಆಯಿತು. ಈಗ ಮತ್ತೊಂದು ತರಹದ ಅನ್ನನ ನೋಡೋಣ. ನೋಡಿ ಇದು ಬಸ್ತು ಮಾಡಿರುವಂಥ ಅನ್ನ. ಈಗ ಇದನ್ನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಈಗ ಕುಕ್ಕರಲ್ಲಿ ಮಾಡಿರುವಂಥ ಅನ್ನನ ತೋರಿಸ್ತಾ ಇದ್ದೀನಿ. ನೋಡಿ ಇದು ಕುಕ್ಕರಲ್ಲಿ ಮಾಡಿರುವಂಥ ಅನ್ನ. ನೋಡೋದಕ್ಕೂ ಕೂಡ ಡಿಫ್ರೆಂಟ್ ಕಾಣ್ತಾ ಇದೆ. ನೋಡಿ ಇದು ಹೇಗೆ ಬಂದಿದೆ. ನೋಡಿ ನೋಡೋದಕ್ಕೂ ಕೂಡ ಕಲರ್ ಚೇಂಜ್ ಇದೆ. ಅಷ್ಟೇ ಮುಟ್ಟೋದಕ್ಕೂ ಕೂಡ ಡಿಫ್ರೆನ್ಸ್ ಇರುತ್ತೆ. ನೋಡಿ ಇದು ಎಷ್ಟು ಉದುರಾಗಿ ಚೆನ್ನಾಗಿದೆ. ಇದು ಸ್ವಲ್ಪ ರಫ್ ಟೈಪ್ ಬರುತ್ತೆ ಕುಕ್ಕರಲ್ಲಿ ಮಾಡುವಂಥ ಅನ್ನ. ನೋಡಿ ನಿಮಗೆ ಯಾವ ಮೆಥಡ್ ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ಮಾಡ್ಕೋಬೋದು. ನಾನು ಈ ಒಂದು ವಿಡಿಯೋನ ಬ್ಯಾಚುಲರ್ಸ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಅವರಿಗೆ ಯೂಸ್ ಆಗಲಿ ಅಂತೇಳಿ. ನೋಡಿ ಅನ್ನ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ.
ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.